ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ, ಏನೋ ಇದು ಹುಚ್ಚಿನ ಥರ ಕೇಳ್ತಿದ್ಯಾ? ಇವರೇ ಕಣೋ ನಿನಗೆ ಜನ್ಮ ಕೊಟ್ಟಿದ್ದ ತಂದೆ, ನನ್ನ ಗಂಡ ಶ್ರೀನಿವಾಸ್ ಇವರೇ ಅಂತ ಹೇಳ್ತಾರೆ ಕಲ್ಯಾಣಿ. ಶಾಕ್ನಿಂದ ಮಹಾದೇವ, ಅಮ್ಮ ಏನಮ್ಮ ಹೇಳ್ತಿದ್ಯಾ? ಇವ್ರು ನಮ್ಮಪ್ಪ ಆಗೋದಕ್ಕೆ ಹೆಂಗಮ್ಮ ಸಾಧ್ಯ? ಇವ್ರು ನನಗೆ ಬೆಂಗಳೂರಲ್ಲಿ ಸಿಕ್ಕಿದ ಶ್ರೀನಿವಾಸ್ ಅವರು ಕಣಮ್ಮ ಅಂತಾನೆ. ಏನಂದೆ ನೀನು? ಇವ್ರು ನಿನಗೆ ಬೆಂಗಳೂರಲ್ಲಿ ಸಿಕ್ಕಿದ್ರಾ? ಏನು ಮಾತಾಡ್ತಿದ್ಯಾ ನೀನು? ಯಾಕೋ ನನ್ನ ಹೊಟ್ಟೆ ಉರಿಸ್ತಿದ್ಯಾ ಅಂತಾರೆ ಕಲ್ಯಾಣಿ. ಅತ್ತೆ, ಮಹಾದೇವ ಅವರು ಹೇಳ್ತಿರೋದು ನಿಜಾನೇ ಅತ್ತೆ. ಮಹಾದೇವ ಅವರೇ, ಅತ್ತೆ ಹೇಳ್ತಿರೋದು ನಿಜನೇ. ಈ ಫೋಟೋದಲ್ಲಿರೋದು ಬೆಂಗಳೂರಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಿಮ್ಮ ಅಪ್ಪನೇ ಅಂತಾಳೆ ಪ್ರೇಮ. ಆಗ ಶ್ರೀನಿವಾಸ್ ಹೇಳಿದ ಮಾತನ್ನೆಲ್ಲ ಮಹಾದೇವ ನೆನಪು ಮಾಡ್ಕೋತಾನೆ. ಅಮ್ಮ, ಅಪ್ಪಾಜಿ ನನ್ನ ಜೊತೆನೇ ಇದ್ದರು ಕಣಮ್ಮ. ಅವ್ರ ಕಥೆನೆಲ್ಲ ನನಗೆ ಹೇಳಿದರು. ಇವರೇ ನನ್ನ ಅಪ್ಪಾಜಿ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಮಹಾದೇವ ಹೇಳ್ತಾನೆ. ಏನೋ ಮಾತಾಡ್ತಿದ್ಯಾ ನೀನು ಇವರನ್ನು ನೋಡಿದ್ಯಾ? ಇವ್ರ ಜೊತೆ ಮಾತಾಡಿದ್ಯಾ ಅಂತಾರೆ ಕಲ್ಯಾಣಿ. ಹೌದಮ್ಮ, ನಮ್ಮ ಅಪ್ಪ ಸತ್ತಿಲ್ಲ ಕಣಮ್ಮ, ಬದುಕವ್ರೆ ಅಂತಾನೆ ಮಹಾದೇವ. ಮಹಾದೇವು, ಕಂದ ಏನೋ ಹೇಳ್ತಿದ್ಯಾ ನೀನು? ತಮಾಷೆ ಮಾಡ್ತಿಲ್ಲ ತಾನೆ? ನಿಜವಾಗ್ಲೂ ನಿಮ್ಮ ಅಪ್ಪ ಬದುಕವ್ರ? ಮಹಾದೇವ, ಇನ್ನೊಂದು ಸರಿಯಾಗಿ ನೋಡು ಕಂದ, ನೀನು ಇವರನ್ನೇ ನಾನು ನೋಡಿರೋದು ಅಂತಾರೆ ಕಲ್ಯಾಣಿ. ಹೌದು ಕಣವ, ನಾನು ಇವರನ್ನೇ ನೋಡಿರೋದು, ಇವರೇ ನನ್ನ ಜೊತೆ ಇದ್ದಿರೋದು ಅಂತಾನೆ ಮಹಾದೇವ. ಅತ್ತೆ, ಇವ್ರು ಹೇಳ್ತಿರೋದು ನಿಜ. ಇಷ್ಟು ದಿನ ಶ್ರೀನಿವಾಸ್ ಅಂಕಲು ಮಹಾದೇವ್ ಜೊತೆನೇ ಇರ್ತಾ ಇದ್ರು ಅಂತಾಳೆ ಕಾವ್ಯ. ಅಯ್ಯೋ ದೇವ್ರೆ, ನನ್ನ ಕೈಲಿ ನಂಬೋಕೆ ಆಗ್ತಿಲ್ವಲ್ಲ ಅಂತಾರೆ ಕಲ್ಯಾಣಿ. ನಂಬಲೇಬೇಕಮ್ಮ, ನಾನು ಅಪ್ಪಾಜಿನ ನೋಡಿವ್ನಿ, ಅವ್ರು ನನ್ನ ಜೊತೆನೇ ಇದ್ದರು ಕಣಮ್ಮ. ನಾನು ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಒಂದಿನ ಏನಾಯಿತು ಗೊತ್ತಾ? ನಾನು ಹೋಗ್ತಿದ್ದಾಗ ನನ್ನ ಕಾರಿಗೆ ಯಾರೋ ಅಡ್ಡ ಬಿದ್ದರು ಅಂತ ನಡೆದಿರೋದನ್ನೆಲ್ಲ ಹೇಳಿ ಅವ್ರು ಸತ್ತು ಹೋಗವ್ರೆ ಅಂತ ಅವರನ್ನು ಮಣ್ಣು ಮಾಡೋಕ್ಕೆ ತಗೊಂಡು ಹೋಗಿದ್ದೆ. ಇನ್ನೇನು ಮಣ್ಣು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅಪ್ಪಾಜಿ ಕಂಡುಬಿಟ್ರು ಕಣವ. ನೀವು ಯಾರು ಅಂತ ಕೇಳಿದ್ದಕ್ಕೆ ಅವರೇನು ಹೇಳಲಿಲ್ಲ ಕಣವ. ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಹೇಳಿದರು. ಸರಿ ಆಯಿತು ಬನ್ನಿ, ನೀವು ನನ್ನ ಜೊತೆನೇ ಇರಿ ಅಂತ ನಾನು ಕರ್ಕೊಂಡು ಹೋದೆ ಕಣವ. ಅವತ್ತಿನಿಂದ ಅವರು ನನ್ನ ಜೊತೆ ನನ್ನ ಕೋಣನಾಗೆ ಅವರೇ ಕಣವ. ಅವರು ನನ್ನ ಜೊತೆನೇ ಇದ್ದರು, ಅವರೇ ನನ್ನ ತಂದೆ ಅಂತ ನನಗೆ ಗೊತ್ತಾಗಲಿಲ್ಲ ನೋಡು. ಕಾವ್ಯಂಗೂ ಅವ್ರು ಯಾರು ಅಂತ ಗೊತ್ತು ಕಣಮ್ಮ. ಕಾವ್ಯನು ನೋಡವಳೆ, ಬೇಕಾದರೆ ಕೇಳು. ನನ್ನ ಅಪ್ಪಾಜಿನ ನಾನು ನೋಡಿದ್ದೀನಿ ಕಣವ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನಾನು ಅವರನ್ನು ತಪ್ಕೊಂಡಿದ್ದೀನಿ ಕಣವ ಅಂತಾನೆ ಮಹಾದೇವ. ಅಯ್ಯೋ ಭಗವಂತ, ಏನೋ ಹೇಳ್ತಿದ್ಯಾ ಮಹಾದೇವ? ನೀನು ಹೇಳ್ತಿರೋದೆಲ್ಲ ನಿಜನಾ ಅಂತಾರೆ ಕಲ್ಯಾಣಿ. ನಿಜ ಕಣವ, ಅಪ್ಪ ಸತ್ತೋಗವ್ರೆ ಅಂದ್ಕೊಂಡಿದ್ದೆ, ಆದರೆ ಅವ್ರು ಸತ್ತಿಲ್ಲ, ಬದುಕವ್ರೆ ಕಣವ, ಬೆಂಗಳೂರಿನಾಗೆ ಅವರೇ ಅಂತಾನೆ ಮಹಾದೇವ. ಪ್ರೇಮ, ನಿಜನಾ? ನೀವೆಲ್ಲ ನೋಡಿರೋದು ಇವರನ್ನ ಅಂತಾರೆ ಕಲ್ಯಾಣಿ. ಹ್ಞೂ ಕಣವ ಅಂತಾನೆ ಮಹಾದೇವ. ಅಯ್ಯೋ ದೇವ್ರೆ, ನನಗೆ ನಂಬೋಕೆ ಆಗ್ತಿಲ್ವಲ್ಲ ಅಂತಾರೆ ಕಲ್ಯಾಣಿ. ಅಷ್ಟೇ ಅಲ್ಲ ಕಣವ, ಅವತ್ತು ದೇವಸ್ಥಾನದಾಗೆ ನಿನ್ನ ನೋಡೋಕೆ ಅಂತ ನಾನು ಬಂದೆ ನೋಡು. ಅವತ್ತು ನಿನಗೆ ಕೊಡೋದಕ್ಕೆ ಒಂದು ಸೀರೆ ತಗೊಂಡು ಬಂದಿದ್ನಲ್ಲ, ನಿನಗೆ ಇಷ್ಟ ಅಂತ, ನೀಲಿ ಬಣ್ಣದ್ದು. ಅದು ನಿನಗೆ ಇಷ್ಟನೂ ಆಯಿತು, ಆದರೆ ಆ ಸೀರೆನ ಆಯ್ಕೆ ಮಾಡಿದ್ದು ನಾನಲ್ಲ ಕಣವ. ಆ ಬಣ್ಣದ ಸೀರೆ ಆದರೆ ನಿಮ್ಮ ಅಮ್ಮಂಗೆ ಇಷ್ಟ ಆಗ್ಬೋದು ಅಂತ ಅದನ್ನು ಆರಿಸ್ಕೊಟ್ಟಿದ್ದು ಅಪ್ಪಾಜಿನೇ ಕಣಮ್ಮ. ಅವರು ಬಹು ನೊಂದ್ಕೊಂಡಿದ್ರು ಕಣಮ್ಮ. ಅವ್ರ ಕುಟುಂಬದವರನ್ನು ಸೇರೋಕೆ ಏಟು ಒದ್ದಾಡ್ತಿದ್ರು ಅಂತ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ಅವರಿಗೆ ಯಾವುದೋ ಒಂದು ಹೆಂಗಸಿಂದ ಅನ್ಯಾಯ ಆಗದೆ ಕಣಮ್ಮ. ನಮ್ಮ ಅಪ್ಪ ತಪ್ಪು ಮಾಡಿಲ್ಲ ಕಣಮ್ಮ ಅಂತಾನೆ ಮಹಾದೇವ. ನಾನು ಇವರನ್ನು ನೋಡಬೇಕು, ಎಲ್ಲಿದ್ದಾರೋ, ಇವರೆಲ್ಲೋ ಇದ್ದಾರೋ ನಿಮ್ಮ ಅಪ್ಪ ಅಂತಾರೆ ಕಲ್ಯಾಣಿ. ಅಯ್ಯೋ ರಾಯರೇ, ಇದೆಂಥ ಪರೀಕ್ಷೆ ನಮಗೆ. ಅಮ್ಮ, ನಾನಿಲ್ಲಿ ಬರೋ ಗಂಟ ಅವ್ರು ನನ್ನ ಜೊತೆನೇ ಇದ್ದರು ಕಣಮ್ಮ. ಇದ್ದಕ್ಕಿದ್ದ ಹಾಗೆ ನಿನಗೆ ಹುಷಾರಿಲ್ಲ ಅಂತ ನನಗೆ ಫೋನ್ ಬಂತ, ನಾನು ನಿನ್ನ ನೋಡಬೇಕು ಅಂತ ಓಡೋಡಿ ಬಂದುಬಿಟ್ಟೆ. ಆಮೇಲೆ ಇಲ್ಲಿಗೆ ಬಂದಾಗಿಂದ ಅವರಿಗೆ ಫೋನ್ ಮಾಡ್ತಾನೆ ಅವನೇ, ಅವರು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕಣವ ಅಂತಾನೆ ಮಹಾದೇವ, ಏನು ಹೇಳ್ತಿದ್ಯೋ? ಅಂದರೆ ನಿಮ್ಮಪ್ಪ ಮತ್ತೆ ನನ್ನಿಂದ ದೂರ ಆಗಿ ಹೋದರು. ಅಯ್ಯೋ ಭಗವಂತ, ನನಗೆ ನನ್ನ ಗಂಡನ ಜೊತೆ ಬದುಕೋ ಯೋಗನೇ ಇಲ್ವಲ್ಲ. ಅಯ್ಯೋ ದೇವ್ರೆ, ಯಾಕೆ ನನಗೆ ಈ ಶಿಕ್ಷೆ ಕೊಡ್ತಿದ್ಯಾ ಅಂತ ಕಲ್ಯಾಣಿ ಅಳ್ತಾ ಕೂತ್ಕೋತಾರೆ. ಅಮ್ಮ, ಅಳಬೇಡ ಕಣಮ್ಮ, ನಾನು ಈಗಲೇ ಬೆಂಗಳೂರಿಗೆ ಹೋಗ್ತೀನಿ. ಅಪ್ಪ ಎಲ್ಲೇ ಇದ್ದರೂ ಅವರನ್ನು ಹುಡ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಕಣವ. ಅಳಬೇಡ ಕಣವ, ನಾನು ಈಗಲೇ ಹೋಗ್ತೀನಿ ಅಂತ ಮಹಾದೇವ ಹೋಗುವಾಗ, ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಮಾವ ಇದೇ ಮನೇಲಿದ್ದಾರೆ ಅಂತಾಳೆ ಪ್ರೇಮ. ಏನಮ್ಮ ಹೇಳ್ತಿದ್ಯಾ ನೀನು? ಇವರು ಇದೇ ಮನೇಲಿದ್ದಾರಾ ಅಂತಾರೆ ಕಲ್ಯಾಣಿ. ಹ್ಞೂ ಅತ್ತೆ, ಅವರನ್ನು ಕರ್ಕೊಂಡು ಬಂದು ನನ್ನ ರೂಮಲ್ಲೇ ಇರಿಸಿದ್ದೀನಿ, ಬನ್ನಿ ನನ್ನ ಜೊತೆ ಅಂತ ರೂಮಿಗೆ ಬಂದು, ಮಾವ ಆಚೆ ಬನ್ನಿ ಮಾವ, ನಿಮ್ಮ ಕುಟುಂಬದ ಜೊತೆ ಸೇರೋ ಸಮಯ ಬಂದೇ ಬಿಡ್ತು, ಆಚೆ ಬನ್ನಿ ಅಂತಾಳೆ ಪ್ರೇಮ. ಆಗ ಮಹೇಶ್ವರಿ, ಪಂಚಮಿ, ಶ್ರೀಧರ್ ಕೂಡ ಅಲ್ಲಿಗೆ ಬರ್ತಾರೆ. ಮಾವ, ಇನ್ನೂ ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಚೆ ಬನ್ನಿ ಅಂತಾಳೆ ಪ್ರೇಮ. ಯಾರೂ ಬರೋದಿಲ್ಲ. ಆಗ ಮಹಾದೇವ ಅಲ್ಲಿರೋ ಲೆಟ್ರನ್ನು ನೋಡಿ, ರಾಮ್, ಯಾವುದೋ ಪತ್ರ ಇದೆ ನೋಡ್ಲಾ ಅಂತಾನೆ. ಆಗ ರಾಮ್ ಪತ್ರ ತಗೊಂಡು, ಪ್ರೇಮ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನನ್ನು ನನ್ನ ಕುಟುಂಬದವ್ರ ಜೊತೆ ಸೇರಿಸೋದಕ್ಕೆ ನೀನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಮಹಾದೇವ ನನ್ನನ್ನು ಒಪ್ಕೋತಾನೆ ಅಂತ ನನಗೆ ಅನಿಸ್ತಿಲ್ಲಮ್ಮ. ಮಹಾದೇವ ನನ್ನ ಬಗ್ಗೆ ಆಡಿದ ಮಾತನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ. ಅವನ ಕಣ್ಣಲ್ಲಿ ವಂಚಕನಾಗಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲಮ್ಮ. ಅವನ ಆ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಇಲ್ಲೇ ಸತ್ತು ಹೋಗಬೇಕು ಅನ್ನಿಸ್ತಿದೆ ಪ್ರೇಮ. ಕಲ್ಯಾಣಿ, ಸಾಧ್ಯ ಆದರೆ ಈ ಪಾಪಿನ ಕ್ಷಮಿಸ್ಬಿಡು
ಇತಿ ನಿಮ್ಮ ಪ್ರೀತಿಯ ಶ್ರೀನಿವಾಸ ಅಂತ ಓದ್ತಾನೆ ರಾಮ. ಅಯ್ಯೋ ಅಂತ ಕಲ್ಯಾಣಿ ತಲೆನ ಹಿಡ್ಕೋತಾರೆ. ಅತ್ತಿಗೆ ಅಂತ ಕಲ್ಯಾಣಿನ ಹಿಡ್ಕೋತಾರೆ ಶ್ರೀಧರ್. ಮಹಾದೇವ ಕುಸ್ತು ಕೂತು, ಅಪ್ಪಾಜಿ ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ, ನಾನು ತಪ್ಪು ಮಾಡಿಬಿಟ್ಟೆ ರಾಮ್, ನಾನು ತಪ್ಪು ಮಾಡಿಬಿಟ್ಟೆ ಕಣ್ಲಾ, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಮತ್ತೆ ಹೊರಟೋದ್ರು ಅಂತ ಅಳ್ತಾನೆ ಮಹಾದೇವ. ರಾಮ್, ಮಹಾದೇವ್ ಅವರೇ, ನಾನು ಬೆಳಿಗ್ಗೆ ಮಾವನ ಜೊತೆ ಮಾತಾಡಿದ್ದೀನಿ, ಅವರು ಇಷ್ಟು ಬೇಗ ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಬನ್ನಿ ಅವರನ್ನು ಹುಡ್ಕೋಣ ಅಂತಾಳೆ ಪ್ರೇಮ. ಹೌದು, ನಮ್ಮ ಅಣ್ಣ ನಮ್ಮನ್ನು ಬಿಟ್ಟು ದೂರ ಹೋಗಬಾರ್ದು, ಬನ್ನಿ ಯಾರೂ ಅಳಬೇಡಿ, ಸಿಗ್ತಾರೆ ಬನ್ನಿ ಅಂತ ಶ್ರೀಧರ್ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆಗ ಮಹೇಶ್ವರಿ, ಓಹೋ ಇದಾ ವಿಷಯ, ಮನೆಯಲ್ಲಿ ಇಷ್ಟೆಲ್ಲ ವಿಷಯ ನಡೀತಿದ್ರು, ಮೊದಲು ಈ ವಿಷಯನ ದಾಮಿನಿಗೆ ತಿಳಿಸ್ಬೇಕು ಅಂತಾಳೆ ಮಹೇಶ್ವರಿ. ಈಚೆ ಪ್ರೇಮ, ಅಲ್ಲ ಬೆಳಿಗ್ಗೆ ಮಾತಾಡಿದ್ದೀನಿ, ಹೋಗಿ ದೋಸೆ ಕೊಟ್ಟು ತಿಂಡಿ ತಿಂದು ಬಂದಿದ್ದೀನಿ, ನನಗೆ ಹೇಳಿದೆ ಎಲ್ಲಿ ಹೋಗೋದಿಕ್ಕೆ ಸಾಧ್ಯ, ಈ ಮಾವ ಎಲ್ಲಿ ಹೋದ್ರು ಮಾವ ನೀವು ಅಂತ ಪ್ರೇಮ ನೋಡುವಾಗ ದಾಮಿನಿ ಸ್ನೇಹ ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸ್ನೇಹ ದಾಮಿನಿ ಇವರಿಬ್ಬರು ಇಲ್ಲೇನು ಮಾಡ್ತಿದ್ದಾರೆ? ದಾಮಿನಿ ಯಾಕೋ ಗಾಬರಿಲಿ ಮಾತಾಡ್ತಿದ್ದಾಳೆ. ಅಯ್ಯಯ್ಯೋ ಮಾವ ಏನಾದರೂ ಇವಳು ಕೈಗೆ ಸಿಕ್ಕಾಕೊಂಡ್ರಾ ಅಂತ ಪ್ರೇಮ ಬರ್ತಾಳೆ. ಶ್ರೀನಿವಾಸ್ ನನ್ನ ಕೈಗೆ ಸಿಕ್ಕಾಕೊಳ್ಳೇಬೇಕು ಸ್ನೇಹ, ಅದಕ್ಕೆ ನಾನು ಯಾವ ಬೆಲೆನಾದರೂ ತಿರ್ತೀನಿ. ಆ ಶ್ರೀನಿವಾಸ್ ನನ್ನ ಕೈಲಿದ್ದರೆ ಆ ಕಲ್ಯಾಣಿ ಇಡೀ ಕುಟುಂಬನೇ ನನ್ನ ಹಿಡಿತದಲ್ಲಿ ಇಟ್ಕೋಬಹುದು. ಅವರನ್ನು ನಾನು ಕಂಟ್ರೋಲ್ ಮಾಡಬೇಕು, ನನ್ನ ತಾಳಕ್ಕೆ ಕುಣಿಯೋ ಹಾಗೆ ಮಾಡಬೇಕು. ಅಂದರೆ ಅವರು ವೀಕ್ನೆಸ್ ನನ್ನ ಹತ್ರ ಇರಬೇಕು, ಅವರೆಲ್ಲರ ವೀಕ್ನೆಸ್ ಆ ಶ್ರೀನಿವಾಸ್ ಅಂತಾಳೆ. ಆದರೆ ಅತ್ತೆ, ನೀವು ಅವರನ್ನು ಸಾಯಿಸೋದಕ್ಕೆ ಹೇಳಿದ್ರಲ್ವಾ ಅಂತಾಳೆ ಸ್ನೇಹ. ಅವನು ಬದುಕಿದ್ರೂ ಲಾಭ, ಸತ್ತಿದ್ರೂ ಲಾಭ ಅಂತಾಳೆ ದಾಮಿನಿ. ಆಗ ದಾಮಿನಿಗೆ ಕಾಲ್ ಬರುತ್ತೆ. ಫೋನ್ ನೋಡಿ, ಛೆ ಯಾಕೆ ಈ ಮಹೇಶ್ವರಿ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ, ನನಗೆ ಸಾವಿರಾರು ತಲೆನೋವಿದೆ, ಆದರೆ ಅವಳ ಬೇರೆ ವಿಷಯ ಕಿಟ್ಟಿ ವಿಷಯಕ್ಕೆ ಫೋನ್ ಮಾಡ್ತಿದ್ದಾಳೆ, ನನಗೆ ಇವಾಗ ಇವಳ ಹತ್ರ ಮಾತಾಡೋ ಪೇಷನ್ಸ್ ಆಗಲಿ ಟೈಮ್ ಆಗಲಿ ಇಲ್ಲ ಅಂತಾಳೆ. ಆಗ ಪ್ರೇಮ ಬಂದು, ಏಯ್ ದಾಮಿನಿ ಮಾವ ಎಲ್ಲಿದ್ದಾರೆ, ಅವರನ್ನು ಎಲ್ಲಿ ಬಚ್ಚಿಟ್ಟಿದ್ಯಾ, ಏನು ಹಾಗೆ ನೋಡ್ತಿದ್ಯಾ, ಈ ಸಲ ನಮ್ಮ ಮಾವಂಗೇನಾದರೂ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ರೆ ಮರ್ತ್ಬಿಡು, ಅವರನ್ನು ಮುಟ್ಟಿದರೆ ಸುಟ್ಟಾಕ್ಬಿಡ್ತೀನಿ ಅಂತಾಳೆ. ಪ್ರೇಮ ಅಂತಾಳೆ ಸ್ನೇಹ, ಏನು ಮಾಡ್ಕೋತೀಯೋ ಮಾಡ್ಕೋ, ಹೋಗು, ನಿನ್ನ ಹತ್ರ ತಾಕತ್ತಿದ್ರೆ ಹುಡುಕು ಅಂತ ಚಾಲೆಂಜ್ ಮಾಡಿದ್ಯಾ ಅಲ್ವಾ, ನಾನು ಅವನ್ನ ಹುಡುಕಿ ಕೂಡ ಹಾಕ್ಕೊಂಡಿದ್ದೀನಿ, ಈಗ ನಿನಗೆ ಅದೇ ತಾಕತ್ತಿದ್ರೆ ಅವರನ್ನು ಹುಡುಕಿ ಕರ್ಕೊಂಡು ಹೋಗು, ನೋಡ್ತೀನಿ ಅಂತಾಳೆ ದಾಮಿನಿ. ಬೇಡ ದಾಮಿನಿ, ನನ್ನ ಸುಮ್ಮನೆ ಕೆರಳಿಸ್ಬೇಡ, ಮಾವ ಎಲ್ಲಿದ್ದಾರೆ ಅಂತ ಹೇಳಿಬಿಡು ಅಂತಾಳೆ ಪ್ರೇಮ ಏನು ಮಾಡ್ಕೋತೀಯೋ ಮಾಡ್ಕೋ, ಹೋಗು, ನಿನ್ನ ಮಾವ ಜೀವಂತವಾಗಿ ಇರಬೇಕು ಅಂತ ಆಸೆ ಇದ್ದರೆ ನಾನು ಹೇಳ್ದಾಗ ಕೇಳು, ನೀನು ಹೇಳು ಎಸ್ ಆರ್ ನೋ ಮೇಲೆ ನಿನ್ನ ಮಾವನ ಪ್ರಾಣ ನಿಂತಿದೆ ಅಂತಾಳೆ ದಾಮಿನಿ. ನೋಡಿದ್ರೆ ಅತ್ತೆ ಎಷ್ಟು ಹಾರಾಡ್ತಿದ್ಲು ಇವಳು, ಈಗ ನೋಡಿದರೆ ಕಾಲು ಮುರಿದಿರೋ ಕೋಳಿ ಥರ ಆಗೋಗಿದ್ದಾಳೆ. ಏಯ್ ಏನೇ ಅಂದ್ಕೊಂಡಿದ್ಯಾ ನಮ್ಮ ಅತ್ತೆನ, ಅವ್ರಿಗೆ ಚಾಲೆಂಜ್ ಮಾಡ್ತೀಯಾ ನೀನು? ಚಾಲೆಂಜ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮಾವನ್ನು ಹಿಡಿದ್ಬಿಟ್ಟಿದ್ದೀವಿ, ನಿನ್ನೆಯಿಂದ ನಮ್ಮ ಕೈಗೆ ಸಿಕ್ಕಿ ಒದಾಡ್ತಿದ್ದಾನೆ ನಿಮ್ಮ ಮಾವ, ಪಾಪ ಪ್ರಾಣ ಭಿಕ್ಷೆ ಬೇಡ್ತಿದ್ದಾನೆ, ಅವನನ್ನು ಉಳಿಸ್ಕೊಳ್ಳೋಕ್ಕೆ ಆಸೆ ನಿನಗಿದ್ರೆ ಅತ್ತೆ ಹೇಳಿದಾಗ ಕೇಳು ಅಂತಾಳೆ ದಾಮಿನಿ. ಆಗ ಪ್ರೇಮಂಗೆ ಸ್ನೇಹ ಸುಳ್ಳು ಹೇಳಿದ್ದು ಅಂತ ಗೊತ್ತಾಗಿ ಸಣ್ಣಗೆ ಸ್ಮೈಲ್ ಮಾಡ್ತಾಳೆ. ಏನು ಪ್ರೇಮ, ನನ್ನ ಮಾತು ಕೇಳಿ ನಿಮ್ಮ ಮಾವನ ಜೀವ ಉಳಿಸ್ಕೋತೀಯೋ ಇಲ್ವೋ ಅಂತಾಳೆ ದಾಮಿನಿ. ಇಲ್ಲ ಅಂದರೆ ಏನೇ ಮಾಡ್ತೀಯಾ ಅಂತಾಳೆ ಪ್ರೇಮ. ಏಯ್ ನನಗೇನಾದರೂ ತಲೆ ಕೆಟ್ಟರೆ ಅಂತಾಳೆ ದಾಮಿನಿ. ಕೆಟ್ಟಿರೋ ತಲೆನ ಎಷ್ಟು ಸರ್ತಿ ಕೆಡಿಸ್ಕೊಳ್ತೀಯಾ, ನಿನ್ನ ತಲೆ ಕೊಳ್ತು ಈಗಾಗಲೇ ನಾರ್ತಿದೆ, ಏನು ಮಾಡ್ತೀಯಾ, ಮಾವನ ಕೊಲೆ ಮಾಡಿಬಿಡ್ತೀಯಾ? ನಾನು ನಿನ್ನ ಮಾತು ಕೇಳಲ್ಲ ಕಣೆ, ಅದೇನು ಮಾಡ್ಕೋತೀಯೋ ಮಾಡ್ಕೋ, ಹೋಗಲೇ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ಪ್ರೇಮ ಹೋಗ್ತಾಳೆ. ಅಲ್ಲ ಅತ್ತೆ, ಸಡನ್ನಾಗಿ ಏನಾಯ್ತು ಇವಳಿಗೆ, ಕಾಲು ಹಿಡಿದು ಮಾತಾಡ್ತಿದ್ದವಳು ಜುಟ್ಟು ಹಿಡಿದು ಮಾತಾಡೋ ರೀತಿಲಿ ಮಾತಾಡಿ ಹೋಗ್ಬಿಟ್ಲಲ್ಲ ಇವಳು ಅಂತಾಳೆ ಸ್ನೇಹ. ಅದೇ ನನಗೂ ಗೊತ್ತಾಗ್ತಿಲ್ಲ ಅಂತಾಳೆ ದಾಮಿನಿ. ಈಚೆ ಮಹೇಶ್ವರಿ ದಾಮಿನಿಗೆ ಕಾಲ್ ಮಾಡ್ತಿರ್ತಾಳೆ. ಛೇ ಏನು ಹೆಂಗ್ಸ್ ಇವಳು, ಎಷ್ಟು ಸಲ ಫೋನ್ ಮಾಡಿದ್ರು ಎತ್ತಲ್ವಲ್ಲ, ಅದೇನೋ ಹೇಳ್ತಾರಲ್ಲ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂಥವಳೆ ಇವಳು, ಥೂ ಅಯ್ಯೋ ರಾಮ್ ಅಂತ ಮತ್ತೆ ಕಾಲ್ ಮಾಡ್ತಾಳೆ ಮಹೇಶ್ವರಿ. ಯಾರಾದರೂ ಫೋನ್ ಅಟೆಂಡ್ ಮಾಡ್ತಿಲ್ಲ, ಕಾಲ್ ಕಟ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಅವ್ರು ಬ್ಯುಸಿ ಇದ್ದಾರೆ ಅಂತ, ಅವ್ರು ಕಾಲ್ ಮಾಡೋ ತನಕ ಕಾಯಬೇಕು, ಇಲ್ಲ ತೆಪ್ಪಗಿರಬೇಕು ಅಂತ ಕಾಲ್ನ ರಿಸೀವ್ ಮಾಡಿ. ಮಹೇಶ್ವರಿ, ನನಗೆ ಕಿಟ್ಟಿ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಆಗಲಿ ಅಗತ್ಯ ಆಗಲಿ ಇಲ್ಲ, ಅವನು ನಿನ್ನ ತಲೆನೋವು, ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿನ್ನಬೇಡ ಅಂತಾಳೆ ದಾಮಿನಿ. ನಾನು ಫೋನ್ ಮಾಡಿದ್ದು ಕಿಟ್ಟಿ ವಿಷಯ ಹೇಳೋದಕ್ಕಲ್ಲ, ನೀನು ಹುಡುಕ್ತಾ ಇದ್ದಲ್ಲ ಶ್ರೀನಿವಾಸ್, ಅವನ ಬಗ್ಗೆ ಹೇಳೋದಕ್ಕೆ ಅಂತಾರೆ ಮಹೇಶ್ವರಿ. ಏನು ಶ್ರೀನಿವಾಸ್ ಬಗ್ಗೆನಾ ಅಂತಾಳೆ ದಾಮಿನಿ. ಹೌದು, ಇವತ್ತು ಬೆಳಿಗ್ಗೆ ಈ ಮನೇಲಿ ಏನಾಯಿತು ಅಂತ ಗೊತ್ತಾ ಅಂತ ನಡೆದಿರೋದನ್ನೆಲ್ಲ ಮಹೇಶ್ವರಿ ದಾಮಿನಿಗೆ ಹೇಳ್ತಾಳೆ. ವಾಟ್, ಶ್ರೀನಿವಾಸ್ ಬದುಕಿದ್ದಾನೆ ಅಂತ ಇಡೀ ಮನೆಯವರಿಗೆ ಗೊತ್ತಾಗೋಯ್ತಾ? ಆ ಪ್ರೇಮ ಶ್ರೀನಿವಾಸನ ರೂಮಲ್ಲೇ ಇಟ್ಟಿದ್ದಾಳ? ಛೇ ಎಂಥ ಕೆಲಸ ಆಯಿತು, ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಅಲೆದಾಡ್ತೀವಿ ಮಹೇಶ್ವರಿ, ಈಗ ಅವನು ಎಲ್ಲಿದ್ದಾನೆ ಅಂತಾಳೆ ದಾಮಿನಿ. ಗೊತ್ತಿಲ್ಲ ದಾಮಿನಿ, ಬೆಳಿಗ್ಗೆಯಿಂದ ಕಾಣ್ತಿಲ್ವಂತೆ, ಅದಕ್ಕೆ ಅವನ್ನ ಹುಡ್ಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ ಅಂತಾರೆ ಮಹೇಶ್ವರಿ. ಓ
ಅವರೆಲ್ಲ ಶ್ರೀನಿವಾಸನ ಹುಡ್ಕೊಂಡು ಹೋದ್ರಾ? ನೀನು ಮನೇಲಿ ಕೂತ್ಕೊಂಡು ಕಾವು ಕೊಡ್ತಿದ್ಯಾ? ನೀನು ಅವ್ರ ಜೊತೆಗೆ ಹೋಗು, ಅವ್ರ ಜೊತೆನೇ ಇದ್ದು ಏನು ಮಾಡ್ತಿದ್ದಾರೆ ನೋಡಿ. ಶ್ರೀನಿವಾಸ್ ಸಿಕ್ಕಿದ ತಕ್ಷಣ ನನಗೆ ಕಾಲ್ ಮಾಡು. ಮಹೇಶ್ವರಿ, ಶ್ರೀನಿವಾಸ್ ವಿಷಯದಲ್ಲಿ ಎಡವಟ್ಟಾದರೆ ನಿನಗೂ ಕೂಡ ಆ ಮನೇಲಿ ಉಳಿಗಾಲ ಇಲ್ಲ, ತಲೆಯಲ್ಲಿ ಇಟ್ಕೊ ಅಂತ ಕಾಲ್ ಕಟ್ ಮಾಡ್ತಾಳೆ ದಾಮಿನಿ. ಪ್ರೇಮ, ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡಿದೆ ಅಲ್ವಾ ನೀನು. ಪಕ್ಕ ಕ್ಲೇವರ್ ಇದೆಯಾ. ಆ ಶ್ರೀನಿವಾಸನ ಊರೆಲ್ಲ ಹುಡುಕ್ತೀನಿ ಅಂತ ಗೊತ್ತಿದ್ದು ಅವನನ್ನು ತಂದು ರಾಮ್ ರೂಮಲ್ಲೇ ಬಚ್ಚಿಟ್ಟಿದೆಯಲ್ಲ, ಗ್ರೇಟ್. ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆನ, ವೆರಿ ಸ್ಮಾರ್ಟ್. ಸ್ನೇಹ, ಪ್ರೇಮ ಯಾಕೆ ಜುಟ್ಟು ಹಿಡ್ದವಳ ಹಾಗೆ ಮಾತಾಡಿದ್ಲು ಅಂತ ಕೇಳಿದ್ಯಲ್ಲ, ಬ್ಲೆಂಡರ್ ಆಗೋದಕ್ಕೆ ನೀನೇ ಕಾರಣ ಕಣೆ, ನಿನ್ನಿಂದಾಗಿಯೇ ಎಲ್ಲ ಹಾಳಾಗಿದ್ದು ಅಂತಾಳೆ ದಾಮಿನಿ. ಅತ್ತೆ, ನಾನೇನು ಮಾಡಿದೆ ಅಂತಾಳೆ ಸ್ನೇಹ. ನಮ್ಮ ಹತ್ರ ಶ್ರೀನಿವಾಸ್ ಇಲ್ಲದೆ ಇದ್ದರೂ ಓವರ್ ಸ್ಮಾರ್ಟ್ ಮಾಡಿ ಮಾತಾಡಿದೆ ಅಲ್ವಾ, ಅವಳಿಗೆ ಸತ್ಯ ಏನು ಅಂತ ಅರ್ಥ ಆಗಿ ಹೋಗಿದೆ. ಪ್ರೇಮ ಇವತ್ತು ಬೆಳಿಗ್ಗೆ ತನಕ ಶ್ರೀನಿವಾಸ್ ಜೊತೆ ಟಚ್ಚಲ್ಲಿದ್ಲು ಅನಿಸುತ್ತೆ, ಆದರೆ ನೀನು ನಿನ್ನೆನೇ ಅವ್ರು ನಮಗೆ ಸಿಕ್ಕಿದ್ರು ಅಂದೆ. ಆಗ ಅವಳಿಗೆ ಶ್ರೀನಿವಾಸ್ ನಮ್ಮ ಹತ್ರ ಇಲ್ಲ ಅಂತ ಕನ್ಫರ್ಮ್ ಆಗಿದೆ. ಅದಕ್ಕೆ ಅವಳು ಅಷ್ಟು ಕಾನ್ಫಿಡೆಂಟಲ್ಲಿ ಚಾಲೆಂಜ್ ಮಾಡಿ ಹಾಕೋದ್ಲು ಅಂತಾಳೆ ದಾಮಿನಿ. ಐ ಆಮ್ ಸಾರಿ ಅತ್ತೆ, ನನಗೆ ಗೊತ್ತಾಗಲಿಲ್ಲ ಅಂತಾಳೆ ಸ್ನೇಹ. ಹೋಗಲಿ ಬಿಡು, ಆ ಪ್ರೇಮಂಗೆ ಸತ್ಯ ಗೊತ್ತಾಯಿತು, ನಮಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಈಗ ಶ್ರೀನಿವಾಸ್ ಕಲ್ಯಾಣಿ ಮನೇಲೂ ಇಲ್ಲ, ಪ್ರೇಮನ ಹತ್ರನೂ ಇಲ್ಲ, ಅಂದರೆ ಎಲ್ಲೋ ಮನೆ ಬಿಟ್ಟು ಹೊರಟೋಗಿರಬೇಕು. ಆ ಶ್ರೀನಿವಾಸ್ ಅವ್ರ ಫ್ಯಾಮಿಲಿಗೆ ಸಿಗೋದಕ್ಕೂ ಮುಂಚೆ ನಾವು ಅವನ್ನ ಹಿಡಿಬೇಕು. ಇವರೆಲ್ಲ ಎಲ್ಲಿ ಹೋದರು ಅಂತ ರೌಡಿಗಳಿಗೆ ಫೋನ್ ಮಾಡಿ, ಎಲ್ಲರೂ ಇದ್ದೀರಾ ಬೇಗ ಬನ್ನಿ ಅಂತ ದಾಮಿನಿ ಕಾಲ್ ಕಟ್ ಮಾಡ್ತಾಳೆ. ಪ್ರೇಮ ಮನೆಯಲ್ಲಿ ನಿಂತ್ಕೊಂಡು, ಮಾವ ಎಲ್ಲಿ ಹೋದ್ರಿ ನೀವು ಅಂತ ಅಳ್ತಾಳೆ. ಆಗ ಶ್ರೀನಿವಾಸ್ ಬರ್ತಾರೆ, ಅವರನ್ನು ತಪ್ಕೊಂಡು ಮಾವ ಅಂತ ಅಳ್ತಾಳೆ ಪ್ರೇಮ. ಆಗ ಕಲ್ಯಾಣಿ ಬಂದು, ಪ್ರೇಮ ಈಗ ತಾನೇ ಎಲ್ಲ ಕಡೆ ನೋಡಿದೆ, ಅವರೆಲ್ಲೂ ಕಾಣ್ತಿಲ್ಲ ಅಂತ ಆಚೆ ನೋಡುವಾಗ ಶ್ರೀನಿವಾಸ್ ನಿಂತಿರ್ತಾರೆ. ಬಾ ಅಂತ ಕಲ್ಯಾಣಿನ ತಪ್ಕೋತಾರೆ. ಆಗ ಶ್ರೀಧರ್ ಬಂದು ಅಣ್ಣ ಅಂತಾರೆ. ಪಂಚಮಿನು ಬಂದು ಅಪ್ಪನ ತಪ್ಕೋತಾಳೆ. ಶ್ರೀನಿವಾಸ್ ಪ್ರೇಮಂಗೆ ಕೈ ಮುಗಿತಾರೆ. ಪ್ರೇಮ ಕಾವ್ಯನ ನೋಡ್ತಾಳೆ. ಕಾವ್ಯನು ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.